ಬೆಲೆ ದುಬಾರಿಯಾಗಿದೆ, ಅಗತ್ಯ ವಸ್ತುಗಳ ಬೆಲೆಯಲ್ಲೂ ಕೂಡ ಏರಿಕೆಯಾಗಿದೆ. ಚಿನ್ನದಿಂದ ಅಕ್ಕಿವರೆಗೆ ಎಲ್ಲದರ ದರವೂ ಕೂಡ ದುಬಾರಿ ಆಗ್ತಾ ಇದೆ. ಒಂದಕ್ಕೊಂದು ಚೈನ್ ಲಿಂಕ್ ತರ ಒಂದರ ದರ ಏರಿಕೆಯಾದ್ರೆ ಅದು ಪ್ರತಿಯೊಂದಕ್ಕೂ ಕೂಡ ಕನೆಕ್ಟ್ ಆಗ್ತಾ ಹೋಗುತ್ತೆ. ಇದರ ಪರಿಣಾಮ ನೇರವಾಗಿ ಜನಸಾಮಾನ್ಯರ ಮೇಲೆ, ಮಧ್ಯಮ ವರ್ಗದವರ ಮೇಲೆ ಬೀಳ್ತಾ ಇದೆ. ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ ಆಗಿದೆ. ಈ ಮೂಲಕ ಗ್ರಾಹಕರಿಗೆ ಬರೆಯ ಮೇಲೆ ಬರೆ ಎಳೆಯಲಾಗ್ತಾ ಇದೆ, ಶಾಕ್ ಮೇಲೆ ಶಾಕ್ ಅನ್ನ ನೀಡಲಾಗ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ತೈಲ ಬೆಲೆ ಒಂದು ದರ ಜಾಸ್ತಿ ಆದ್ರೆ ಸಾಕು, ಕಂಟಿನ್ಯೂಸ್ ಆಗಿ ಬೇರೆ ಬೇರೆಗಳ ಮೇಲೆ ಒಂದು ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿದ್ರೆ, ಸಾಗಾಣಿಕೆಯ ವೆಚ್ಚ ಆಗಿರ್ಬೋದು, ಅಥವಾ ನಾವು ಓಡಾಡುವಂತಹ ಬಸ್ಗಳ ಮೇಲೆ, ಟ್ಯಾಕ್ಸಿಗಳ ಮೇಲೆ, ಶಾಲಾ ವಾಹನಗಳ ಮೇಲೆ, ಹೀಗೆ ಪ್ರತಿಯೊಂದರಲ್ಲೂ ಈಗ ಅಕ್ಕಿ ರೇಟ್ ಜಾಸ್ತಿ ಆಗಿದೆ. ಮತ್ತೊಂದು ಕಡೆ ತೈಲ ಬೆಲೆ ಏರಿಕೆಯಿಂದಾಗಿ ವಾಹನಗಳು, ಖಾಸಗಿ ಬಸ್ಗಳ ಮಾಲೀಕರು ಕೂಡ ದರವನ್ನ ಏರಿಕೆ ಮಾಡಿದ್ದಾರೆ. ಹಾಗಾಗಿ ಖಾಸಗಿ ಬಸ್ಗಳ ಪ್ರಯಾಣದ ದರವೂ ಕೂಡ ಈಗ ಏರಿಕೆಯಾಗಿದ್ದು, ಟ್ರಕ್ ಮತ್ತು ಟ್ಯಾಕ್ಸಿ ಸಾರಿಗೆ ವೆಚ್ಚವೂ ಕೂಡ ಹೆಚ್ಚಳ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ತೈಲವನ್ನೇ ಅವಲಂಬಿತವಾದಂತಹ ಉದ್ಯಮಗಳಿದೆಯಲ್ಲ, ಒಂದ್ ಕಡೆ ಕೈಗಾರಿಕೆಗಳಾಗಿರ್ಬೋದು, ಮತ್ತೊಂದು ಕಡೆ ಕೃಷಿ ಆಗಿರ್ಬೋದು, ಈ ಕ್ಷೇತ್ರಗಳ ಮೇಲೂ ಕೂಡ ಸಾಕಷ್ಟು ಹೊಡೆತ ಬೀಳುವಂತಹ ಚಾನ್ಸಸ್ ಕೂಡ ಇದೆ. ಶಾಲಾ ವಾಹನಗಳ ಫೀಸ್ ಹೆಚ್ಚಳಕ್ಕೂ ಕೂಡ ನಿರ್ಧಾರವನ್ನ ಈಗಾಗಲೇ ಮಾಡಲಾಗ್ತಾ ಇದೆ. ಈಗಾಗಲೇ ನಾವು ಗಮನಿಸಿದ್ವಿ, ಅಡುಗೆ ಸಿಲಿಂಡರ್ ಕೂಡ ಆಲ್ರೆಡಿ 60 ರೂಪಾಯಿ ಜಾಸ್ತಿ ಆಗಿರೋದು, ಇದು ಇನ್ನಷ್ಟು ದುಬಾರಿ ಆಗುವಂತಹ ಚಾನ್ಸಸ್ ಕೂಡ ಇದೆ. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ಗಳ ದರ ಏರಿಕೆ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇದರಿಂದ ಆದಂತಹ ಸಮಸ್ಯೆಗಳು, ಯಾವ ರೀತಿಯಾಗಿ CNG ಗ್ಯಾಸ್ಗಳು ಸಿಗ್ತಾ ಇರಲಿಲ್ಲ ಅನ್ನೋದನ್ನ ಕೂಡ ಈಗಾಗಲೇ ಆಟೋ ಚಾಲಕರು ಪಟ್ಟಂತಹ ಪರಿಪಾಠಗಳು, ಹೋಟೆಲ್ಗಳ ಮೇಲೆ ಉಂಟಾದಂತಹ ಪರಿಣಾಮಗಳು, ಇವೆಲ್ಲವನ್ನ ನೋಡಿದ್ವಿ. ಇಲ್ಲಿಗೆ ನಿಲ್ಲಲ್ಲ, ಇದು ಕೇವಲ ಆರಂಭ ಮಾತ್ರ. ಇನ್ನು ಮುಂದೆ ಇದರ ಪ್ರತಿ ಒಂದು ಪರಿಣಾಮಗಳು ಜನಸಾಮಾನ್ಯರ ಮೇಲೆ ಬೀಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಂತಹ ಬೆಲೆ ಏರಿಕೆಯಿಂದ ಗ್ರಾಹಕರು ಕಂಗೆಟ್ಟಿದ್ದಾರೆ. ಈಗ ಅನೇಕ ಜನ ಹೇಳ್ತಾ ಇರೋದನ್ನ ನಾವು ಕೇಳ್ತಾ ಇದ್ದೀವಿ, ನಮ್ಮ ವೇತನ ಅಷ್ಟೇ ಇದೆ, ಆದ್ರೆ ಅಲ್ಲಿ ಏರಿಕೆ ಆಗ್ತಾ ಇರುವಂತಹ ಬೆಲೆಯಿಂದಾಗಿ ನಮ್ಗೆ ಈಗಾಗಲೇ ಜೀವನ ನಡೆಸೋದು ಕಷ್ಟ ಅಂತ ಹೇಳಿ. ಹಾಗಾದ್ರೆ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಆರ್ಥಿಕ ಅಭಿವೃದ್ಧಿ ಅನ್ನುವಂತಹ ಸಂದರ್ಭದಲ್ಲಿ ಈಗಾಗಲೇ ಅಭಿವೃದ್ಧಿಯ ಮಂತ್ರ ಜಪಿಸಿದ್ರೆ ಅದು ಕೇವಲ ಇಲ್ಲಿ ಜನಸಾಮಾನ್ಯರ ಮೇಲೆ ಪರಿಣಾಮಗಳು ಹೇಗೆ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನನ್ನ ಜೊತೆ ಈಗ ಮಾತನಾಡೋದಕ್ಕೆ ಆರ್ಥಿಕ ತಜ್ಞರಾಗಿರುವಂತಹ ಸತೀಶ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತೀಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗಾಗಲೇ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಕೆಯಾಗಿರೋದು ಭಾರತದಂತಹ ನಮ್ಮ ದೇಶಗಳಿಗೆ ಎಷ್ಟರ ಮಟ್ಟಿಗೆ ಇದು ಅಪಾಯಕಾರಿ, ಎಷ್ಟರ ಮಟ್ಟಿಗೆ ಪರಿಣಾಮ, ಎಷ್ಟರ ಮಟ್ಟಿಗೆ ಹೊಡೆತ ಕೊಡುತ್ತೆ ಅಂತೀರಿ? ಮೇಡಮ್, ಖಂಡಿತ ಇದು ಪೊಲಿಟಿಕಲ್ ಇಶ್ಯೂ ಆಗಿ ನೋಡೋದಕ್ಕಿಂತ ಮುಖ್ಯವಾಗಿ ತೈಲ ಬೆಲೆ ಇವಾಗ ಅದು ಜಾಗತಿಕ ಮಟ್ಟದ ಒಂದು ಪ್ರಾಬ್ಲಮ್ ಆಗಿದೆ, ಗ್ಲೋಬಲ್ ಪ್ರಾಬ್ಲಮ್ ಆಗಿದೆ. ಈಗ ನಾನು ಒಂದು ಸಣ್ಣದೊಂದು ಸ್ಟಾಟಿಸ್ಟಿಕ್ಸ್ ಕೊಡ್ತೀನಿ. ಫ್ಯೂಲ್ ಇನ್ಕ್ರೀಸ್ ಗ್ಲೋಬಲ್ ಯಾವ ಕಂಟ್ರಿ ಎಷ್ಟೆಷ್ಟು ಮಾಡಿದೆ ಅಂತ. ಅಂದ್ರೆ ಇದು ಸಮರ್ಥಿಸ್ಕೊಳ್ಳುವಂತ ರೀತಿ ಅಲ್ಲ, ಬಟ್ ಎಲ್ಲರಿಗೂ ಆಗೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ನೋಡಿ, US ಅಲ್ಲಿ 45% ಇನ್ಕ್ರೀಸ್ ಆಗಿದೆ, ಆಸ್ಟ್ರೇಲಿಯಾದಲ್ಲಿ 40% ವರೆಗೂ ಇನ್ಕ್ರೀಸ್ ಆಗಿದೆ, ಚೈನಾದಲ್ಲಿ 12%, ಜಪಾನ್ ಅಲ್ಲಿ 8%, ಜರ್ಮನಿಯಲ್ಲಿ 12%, UK ಅಲ್ಲಿ 18%, ಫ್ರಾನ್ಸ್ ಅಲ್ಲಿ 11%, ಇಟಲಿಯಲ್ಲಿ 13%, ಬ್ರೆಜಿಲ್ ಅಲ್ಲಿ 12%, ಕೆನಡಾದಲ್ಲಿ 30%. ಆವರೇಜ್ ನಾವು ತಗೊಳ್ಳೋದಾದ್ರೆ 35% ವರೆಗೂ ಮೇಲೆನೆ ಇನ್ಕ್ರೀಸ್ ಆಗಿದೆ. ಮತ್ತೆ ಇಂಡಿಯಾದಲ್ಲಿ ನೋಡೋದಾದ್ರೆ ನಾವು ಈಗ ಇನ್ನ 3% ವರೆಗೂ ಮಾತ್ರನೇ ಇನ್ಕ್ರೀಸ್ ಮಾಡಿದೀವಿ. ಸೊ ಅಂದ್ರೆ ಇನ್ನು ಈ ಯುದ್ಧ ಹೀಗೆ ಮುಂದುವರೆದ್ರೆ, ಈ ಬಿಕ್ಕಟ್ಟು ಮುಂದುವರಿತಾ ಹೋದ್ರೆ ಇನ್ನ ತೈಲ ಬೆಲೆ ಹಂತ ಹಂತವಾಗಿ ಜಾಸ್ತಿ ಆಗೋ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಇದು ಕೇವಲ ಆರಂಭದ ಶಾಕ್ ಅಂತ ನಾವು ಅನ್ಕೋಬೇಕು, ಇನ್ನು ಮುಂದೆ ಇದೆ ಮಾರಿ ಹಬ್ಬ ಅಂತ. ಖಂಡಿತ ಹಾಗ ಅನ್ಕೊಳ್ಬಹುದು. ಯಾಕಂದ್ರೆ ಈಗ ಪಾಸ್ ಆನ್ ಮಾಡ್ತಾ ಇದ್ದಾರೆ, ಮಾಡ್ಲೇಬೇಕಾದಂತ ಪರಿಸ್ಥಿತಿ ಅವ್ರಿಗೂ ಇದೆ. ಯಾಕಂದ್ರೆ ಒಂದು ದಿನಕ್ಕೆ 1000 ಕೋಟಿಯಷ್ಟು ನಷ್ಟ ಅನುಭವಿಸ್ತಾ ಇದ್ದಾರೆ ಕಂಪ್ನಿಗಳು ಕೂಡ. ಆದ್ರೆ ನೇರವಾದ ಪರಿಣಾಮ ಅದು ಗ್ರಾಹಕರಿಗೆ ತಲುಪಿಸದೆ ಅವ್ರಿಗೂ ಏನು ಆಪ್ಷನ್ಸ್ ಕಾಣಿಸ್ತಾ ಇಲ್ಲ. ಹಾಗಾಗಿ ಓಕೆ, ಈಗ ನೀವು ಹೇಳ್ತಾ ಇದ್ರಿ ಅಂದ್ರೆ ಇನ್ನು ಮುಂದೆ ಕೂಡ ಜಾಸ್ತಿ ಆಗಬಹುದು ಅಂತ. ಆಲ್ರೆಡಿ ಈಗ ಏನು ದರವನ್ನ ಏರಿಕೆ ಮಾಡಿದಾರಲ್ಲ, ಆ ದರದ ಮೂಲಕ ಈಗ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಸಾಧ್ಯನಾ? ಖಂಡಿತ ಕಷ್ಟ ಆಗುತ್ತೆ. ಯಾಕೆಂತ ಹೇಳಿದ್ರೆ ಪ್ರೈಸಸ್ ನೋಡಿ, ಇವಾಗ ರುಪೀಸ್ ಒಂದ್ ಕಡೆ ಬೀಳ್ತಾ ಇದೆ, ಇವತ್ತು ಆಲ್ರೆಡಿ 96 ದಾಟಿದೆ. ಇನ್ನೊಂದು ಬ್ಯಾರಲ್ ಪ್ರೈಸ್ ಕೂಡ 60 ರಿಂದ 70 ರೂಪಾಯಿ ಇದ್ದಿದ್ದು ಇವಾಗ ಆಲ್ರೆಡಿ 106 ವರೆಗೂ ಬಂದು ತಲುಪಿದೆ. ಸೊ ಬ್ಯಾರಲ್ ಪ್ರೈಸ್ ಇನ್ಕ್ರೀಸ್ ಆಗಿರೋದು ಒಂದ್ ಕಡೆ ಆದ್ರೆ ಅದು ಸ್ಟಾಗ್ನೆಂಟ್ ಆಗ್ಬೇಕಾಗತ್ತೆ, ಅದು ಒಂದು ಕೂಡ. ಈ ಕಡೆ ನಾವು ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ, ಸುಮ್ನೆ ಎಕ್ಸಾಂಪಲ್ ಅಷ್ಟೇ. ಇದು 2022 ಅಂತ ಇಟ್ಕೊಳ್ಳೋಣ. ಒಂದು 78 ರೂಪಾಯಿ ಇತ್ತು ಒಂದು ರೂಪಾಯಿಯ ಬೆಲೆ ಡಾಲರ್ನ ವಿರುದ್ಧ 78 ರೂಪಾಯಿ ಇತ್ತು ಅಂತ ಒಂದು ಸಣ್ಣ ಉದಾಹರಣೆ. ಅದಿಲ್ಲದೆ ಇರ್ಬೋದು, ಬಟ್ ಉದಾಹರಣೆ ಅಷ್ಟೇ.
ಒಂದು ಬ್ಯಾರಲ್ಗೆ ನಾವು 8,346 ಕೊಡುವಂತದ್ದಿತ್ತು. ಹ್ಮ್ ಅದೇ ನಾವು 2026 ಇವಾಗ ತಗೊಂಡಾಗ ಇವತ್ತಿನ ಬೆಲೆ 96 ರೂಪಾಯಿ ಆಗಿದೆ. ಹ್ಮ್ ಅದನ್ನ ನಾವು 10,200 ಚಿಲ್ಲರೆ ಕೊಟ್ಟು ತಗೊಳ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಹ್ಮ್ 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 ಸೊ ಆಗ ಏನಾಗ್ತದೆ, ರುಪಿ ವೀಕನ್ ಆಗ್ತಾ ಇದೆ, ಡಾಲರ್ ಸ್ಟ್ರೆಂಥನ್ ಆಗ್ತಾ ಇದೆ. ಹ್ಮ್ ಈ ಟಾಟಲ್ ಹೇಗೆ ವರ್ಕ್ ಆಯ್ತು ಅಂತ ಹೇಳಿದ್ರೆ, ನಾವು ಹಿಂದಿಂದು ಹಿಸ್ಟ್ರಿ ಎಲ್ಲ ನೋಡಿದಾಗ ಡಾಲರ್ಸ್ ಅಲ್ಲೇ ನಾವು ವ್ಯವಹಾರ ಮಾಡಬೇಕು ಅನ್ನೋದು ಬಂದಾಗ ಏನಾಯ್ತು, ಡಾಲರ್ಸ್ ಈಗ ನಾವು ಪರ್ಚೇಸ್ ಮಾಡ್ಬೇಕಂದ್ರೆ ಡಾಲರ್ನ ಅವಶ್ಯಕತೆ ಇದೆ. ಹ್ಮ್ ಸೊ ಹಾಗಾಗಿ ಯಾವುದು ನೆಸೆಸಿಟಿ ಇದೆ, ಮತ್ತೆ ನಮ್ದು 80% ಆಫ್ ದ ಇಂಪೋರ್ಟ್ಸ್ ಬಂದ್ಬಿಟ್ಟು ಬರೀ ಕ್ರೂಡ್ ಆಯಿಲ್ ಇದೆ. ಹ್ಮ್ ಮತ್ತೆ ಕ್ರೂಡ್ ಆಯಿಲ್ ಎಲ್ಲದಕ್ಕೂ ಸಂಬಂಧಪಟ್ಟಿದೆ. ಲಾಜಿಸ್ಟಿಕ್ಸ್ ಇರ್ಬೋದು, ಈಗ ಎಲ್ಲಾ ಪ್ರೈಸ್ಗಳು ಆಟೋಮೆಟಿಕ್ ಆಗಿ ಅದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈ ಒಂದು ಡೈರೆಕ್ಟ್ ಇಂಪ್ಯಾಕ್ಟ್, ಇನ್ನೊಂದು ಇಂಡೈರೆಕ್ಟ್ ಇಂಪ್ಯಾಕ್ಟ್. ಹ್ಮ್ 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 ಡೈರೆಕ್ಟ್ ಇಂಪ್ಯಾಕ್ಟ್ ಅಂದ್ರೆ ಈಗ ಲಾಜಿಸ್ಟಿಕ್ಸ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ಕ್ರೀಸ್ ಆಗೋದ್ರಿಂದ ಮತ್ತೆ ಉತ್ಪಾದನೆ ವೆಚ್ಚ ಜಾಸ್ತಿ ಆಗೋದ್ರಿಂದ ಅದನ್ನ ನೇರವಾಗಿ ಅದು ಗ್ರಾಹಕರ ಮೇಲೆ ಬೀಳಕ್ ಸಾಧ್ಯ ಆಗುತ್ತೆ. ಒಂದು ಭಾಗ. ಎರಡನೇ ಭಾಗ, ಇದಕ್ಕೆ ಸಂಬಂಧಪಟ್ಟಿದಂತ ಇನ್ನು ಅನೇಕ ಅದ್ರ ಮೇಲೇನೆ ಅವಲಂಬಿತವಾದಂತ ಎಷ್ಟೋ ಪ್ರಾಡಕ್ಟ್ಸ್ಗಳಿದಾವೆ. ಹ್ಮ್ ಆ ಪ್ರೈಸ್ಗಳು ಕೂಡ ಎದೊಳಕ್ಕೆ ಸಾಧ್ಯ ಆಗತ್ತದು. ಹಾಗಾದ್ರೆ ನಾವು ಇದನ್ನ ಲಾಂಗ್ ಪೀರಿಯಡ್ ಅಲ್ಲಿ ಸಂಕಷ್ಟ ಅಂತಾನೆ ಹೇಳ್ಬಹುದಂತ. ಯಾಕಂದ್ರೆ ಈಗಿನ ನಿಮ್ಮ ಲೆಕ್ಕದ ಪ್ರಕಾರ ಹಾಗೆ ನಾವು ಅಟ್ಲೀಸ್ಟ್ 1 ವರ್ಷ ಅಂದ್ರೆ ತಾತ್ಕಾಲಿಕವಾಗಿ ಏರಿಕೆ ಆಗಬಹುದು, ಆನಂತರ ಸರಿ ಆಗಬಹುದು ಅನ್ನುವಂಥ ಯೋಚನೆ ಇದೆ. ಬಟ್ ಇದನ್ನ ನಾವು ದೀರ್ಘಕಾಲೀನ ಒಂದು ಸಂಕಷ್ಟ ಅಂತಾನೆ ಪರಿಗಣಿಸಬೇಕಾಗತ್ತಾ? ಖಂಡಿತ ಯುದ್ಧ ಮುಂದುವರೆದ್ರೆ ಇದೇ ನಮಗೆ ಆಪ್ಷನ್ ಕಾಣಿಸ್ತಾ ಇರೋದು. ಬಟ್ ಹಂಗ್ ನೋಡಿದ್ರು ಕೂಡ ನಾವು ಒಂದಷ್ಟು ಡಿಪ್ಲೊಮೆಸಿ ನಡೀತಾ ಇದೆ. ನೆನ್ನೆ ಕೂಡ UAE ಜೊತೆ ನಮ್ಮ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಅವರು ಕೂಡ ಮಾತಾಡಿದ್ದಾರೆ. ಅಂದ್ರೆ ಈಗ ನೋಡಿ, ನಾವು ಆಯಿಲ್ ಇಂಪೋರ್ಟ್ಸ್ ನ ಒಂದು ಡೇಟಾ ಕೊಡ್ತೀನಿ ನಾನು. ರಷ್ಯಾದಿಂದ 2025ರಲ್ಲಿ ನಾವು 35% ವರೆಗೂ ಆಯಿಲ್ ನ ಇಂಪೋರ್ಟ್ ಮಾಡ್ತಾ ಇದೀವಿ. ಇರಾಕ್ ಇಂದ 19% ಇದೆ, ಸೌದಿ ಅರೇಬಿಯಾದಿಂದ 14% ಇದೆ, UAE ಇಂದ 10% ಇದೆ, US ಇಂದ 5% ಇದೆ, ಕುವೈಟ್ ಇಂದ 3% ಇದೆ, ಅಂಗೋಲಿಯಾ ಇಂದ 2%, ನೈಜೀರಿಯಾ 2%, ಕೊಲಂಬಿಯಾ ಇಂದ 1%, ಮೆಕ್ಸಿಕೋ. ಹೀಗೆ ನಾವು 27 ಕಂಟ್ರಿಯಿಂದ ಮುಂಚೆ ಇಂಪೋರ್ಟ್ ಮಾಡ್ಕೊಂತಿರೋದು ನಾವು ಈಗ 40ರಿಂದ 41 ಕಂಟ್ರೀಸ್ ವರೆಗೂ ದೇಶಗಳ ಜೊತೆ ನಾವು ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ, ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಈ ರೀತಿ ಆದ್ರೂ ಕೂಡ ಒಂದ್ರ ಮೇಲೆ ಡಿಪೆಂಡೆನ್ಸಿ ಆಗೋದು ಬೇಡ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಈಗ ಡಿಪೆಂಡೆನ್ಸಿ ಆಗಿ ಎಲ್ರಿಗೂ ಆಗ್ತಾ ಇರೋದ್ರಿಂದ ನಮಗೆ ಬೇರೆ ಎಲ್ಲಾದ್ರೂ ಕಡಿಮೆ ದುಡ್ಡಿಗೆ ಅಥವಾ ಒಂದಷ್ಟು ನೆಗೋಸಿಯೇಷನ್ಗೆ ಬಿಸ್ನೆಸ್ ಆಗ್ಬೋದು ಅನ್ನೋ ಒಂದು ಕೂಡ ಇದೆ. ಇದ್ರ ನಿಟ್ಟಿನಲ್ಲಿ ನಿನ್ನೆ ಕೂಡ ಒಂದು UAE ಜೊತೆ ಆಗಿದೆ. ಒಂದು 12 ಪೋರ್ಟ್ ಇದೆ UAE. ಅದರಲ್ಲಿ ಫ್ಯುಜಿಯಾ ಪೋರ್ಟ್ಸ್ ಅನ್ನೋದು ಗಲ್ಫ್ ಆಫ್ ಒಮನ್ ಇಂದ ಒಂದಷ್ಟು ಜಲಮಾರ್ಗದಿಂದ ತರಿಸ್ಕೊಳ್ಳುವಂತ ವ್ಯವಸ್ಥೆ ಕೂಡ ಆಗುವಂತ ಸಾಧ್ಯತೆ ಇದೆ. ಸೊ ಈ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ಇಂದ ನಮ್ಗೆ ಏನಾದ್ರೂ ಬರೋದಾದ್ರೆ ನಮಗೊಂದು ಸ್ವಲ್ಪ ಅಡ್ವಾಂಟೇಜ್ ಆಗ್ಬೋದು, ಅಥವಾ ಅಟ್ಲೀಸ್ಟ್ ನೆಕ್ಸ್ಟ್ ಫರ್ದರ್ ಇನ್ಕ್ರೀಸ್ ನ ಸ್ವಲ್ಪ ಸ್ಟಾಪ್ ಮಾಡುವಂತ ಸಾಧ್ಯತೆ ಕಾಣಿಸುತ್ತೆ. ಎಸ್, ಕೃಷಿ ಮತ್ತು ಕೈಗಾರಿಕೆಗಳ ಕ್ಷೇತ್ರಗಳ ಮೇಲೆ ಆಗುವಂತಹ ಪರಿಣಾಮಗಳು, ಸಂಬಳದಾರರ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ. ಇದೀಗ ನಮ್ಮ ಜೊತೆ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ನಟರಾಜ್ ಶರ್ಮಾ ಅವರು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಟರಾಜ್ ಶರ್ಮಾ ಅವರೇ. ನಟರಾಜ್ ಶರ್ಮಾ ಅವರೇ, ಈಗಾಗಲೇ ತೈಲ ಬೆಲೆ ಏರಿಕೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನ ಉಂಟಾಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಬಸ್ಗಳ ರೇಟ್ ಕೂಡ ಜಾಸ್ತಿ ಆಗಿದೆ. ಖಾಸಗಿ ಬಸ್ಗಳ ಮಾಲೀಕರು ಆಲ್ರೆಡಿ ನಿನ್ನೆಯಿಂದನೇ ದರವನ್ನ ಏರಿಕೆ ಮಾಡಿರೋದು. ಸೊ ದರ ಏರಿಕೆ ಮಾಡದೆ ಬಸ್ಗಳ ಓಡಿಸೋದಕ್ಕೆ ಕಷ್ಟ ಇತ್ತಾ ಹೇಗೆ? ಯಾಕಂದ್ರೆ ಗ್ರಾಹಕರ ಮೇಲೂ ಕೂಡ ಇದೀಗ ಪರಿಣಾಮ ಬೀರ್ತಾ ಇದೆ. ದರ ಏರಿಕೆ ಮಾಡದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳ ಕಷ್ಟ ಇದೆ. ಯಾಕೆಂದ್ರೆ ತಮ್ಗೆ ಗೊತ್ತಿರ್ಬೋದು, ಈ ನಮ್ಮ ಖಾಸಗಿ ಸಾರಿಗೆ ಕೇವಲ ಇವತ್ತೇನೋ ಯುದ್ಧದ ಭೀತಿಯಿಂದಲೋ ಅಥವಾ ಯುದ್ಧದ ಇದರಿಂದಾನೋ ಎಫೆಕ್ಟ್ ಆಗಿರ್ತಕ್ಕಂಥದ್ದು. ಕೋವಿಡ್ ಬಂದಾಗ್ಲಿಂದಾನು ದೊಡ್ಡ ಮಟ್ಟದಲ್ಲಿ ನಮ್ಗೆ ಖಾಸಗಿ ಸಾರಿಗೆಗೆ ಹೊಡೆತ ಬೀಳ್ತಾನೆ ಇದೆ. ಇವತ್ತೇನೋ 3 ರೂಪಾಯಿ ಜಾಸ್ತಿ ಮಾಡಿದ್ರು ಅನ್ನೋ ಕಾರಣಕ್ಕೆ ನಾವು ಜಾಸ್ತಿ ಮಾಡೋದಕ್ಕೂ ಮಾಡಿದೀವಿ ಅಂತಲೂ ನಾವು ಹೇಳ್ತಾ ಇರೋದಿಲ್ಲ. ಕಳೆದ 5 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ನಮ್ಮ ಖಾಸಗಿ ಕ್ಷೇತ್ರಕ್ಕೆ, ಖಾಸಗಿ ಸಾರಿಗೆಗೆ ಯಾವ ರೀತಿಯಾದಂತ ಅನುದಾನವನ್ನ ಕೊಟ್ಟಿದೆ ಅನ್ನೋದನ್ನ ಕೂಡ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ಪರಾಮರ್ಶೆ ಮಾಡ್ಕೊಳ್ಬೇಕು. ಇವತ್ತು ಏನಾಗಿದೆ ಅಂತಂದ್ರೆ, ಸಾರಿಗೆ ಅಂತಂದ್ರೆ ಒಂದ್ ರೀತಿಯಲ್ಲಿ ಕಾಮಧೇನು ತರ ಆಗ್ಬಿಟ್ಟಿದೆ. ಅದರಿಂದ ಬರ್ತಕ್ಕಂಥ ಲಾಭ ಡೈರೆಕ್ಟ್ ಟ್ಯಾಕ್ಸ್ ಆಗಿರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರ್ಬೋದು. ಇವತ್ತು ಡೀಸೆಲ್ ಅಲ್ಲೇ ಹೈಯೆಸ್ಟ್ ಕೇಂದ್ರ ಸರ್ಕಾರಕ್ಕೆ 11.5 ರೂಪಾಯಿ ಕಟ್ಟಿದ್ರೆ ರಾಜ್ಯ ಸರ್ಕಾರಕ್ಕೆ 21.5 ರೂಪಾಯಿ ಕಟ್ತೀವಿ. ಸುಮಾರು 32 ರೂಪಾಯಿ 33 ರೂಪಾಯಿ ನಾವು ಈ ಎಕ್ಸೈಸ್ ಡ್ಯೂಟಿ ಮತ್ತು GST ಗಳಿಂದಾನೇ ಕಟ್ತಾ ಇದೀವಿ. ಅದು ಹೊರತುಪಡಿಸಿ ನಾವು ರಸ್ತೆ ತೆರಿಗೆಯನ್ನ ಕಟ್ತೀವಿ. ರಸ್ತೆ ತೆರಿಗೆ 1.5 ಲಕ್ಷ ರೂಪಾಯಿ 3 ತಿಂಗಳಿಗಾಗತ್ತೆ, ಅಂದ್ರೆ 1 ಕ್ವಾರ್ಟರ್ಗಾಗತ್ತೆ. ಇದು ಹೊರತುಪಡಿಸಿ ವಾಹನ ಖರೀದಿ ಮಾಡೋವಾಗ GST ಕಟ್ತೀವಿ. ಬಾಡಿ ಕಟ್ಟೋಗ ಅದ್ರ ವಾಹನದ ಮೇಲೆ, ಚಾಸಿಸ್ ಮೇಲೆ ಬಾಡಿ ಕಟ್ಟಿದ್ರೆ ಕೊಡ್ತೀವಿ. ಅದ್ರ ಜೊತೆಯಲ್ಲಿ ಲಕ್ಸುರಿ ಟ್ಯಾಕ್ಸ್ ಕೂಡ ಕಟ್ತೀವಿ. ಅದ್ರ ಜೊತೆಯಲ್ಲಿ ಮತ್ತೆ ನಮ್ಗೆ
ಟೋಲ್ ಕೂಡ ಹಾಕ್ತಾ ಇದ್ದಾರೆ. ಒಂದ್ ಕಡೆ ರಸ್ತೆ ತೆರಿಗೆ ಅಂತ ಹೇಳ್ತೀರಿ, ಒಂದ್ ಕಡೆ GST ಕಟ್ಟಿ ಅಂತ ಹೇಳ್ತೀರಿ, ಒಂದ್ ಕಡೆ ಖರೀದಿ ಮಾಡ್ದಾಗ ತಗಂತೀರಿ, ಇನ್ನೊಂದ್ ಕಡೆ ಟೋಲ್ ಹಾಕ್ತೀರಿ. ಇದು ಯಾವ ರೀತಿಯಾದಂತ ದಬ್ಬಾಳಿಕೆ, ದೌರ್ಜನ್ಯ ಖಾಸಗಿ ಬಸ್ ಮಾಲೀಕರ ಮೇಲೆ ಸರ್ಕಾರಗಳದ್ದು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇಲ್ಲ ಇವರು ಒಂದು ಕೆಲಸ ಮಾಡ್ಬೋದು, ಈಗ ನಮ್ಮನ್ನ ಖಾಸಗಿ ಸಾರಿಗೆ ಇವ್ರಿಗೆ ಬೇಡ ಬೇಡ ಅಂತ ಹೇಳ್ಬಿಟ್ಟು ಏನಾದ್ರು ಅನ್ಕೊಂಡು, ಇವಾಗ ಯಾಕೆಂದ್ರೆ ನಾನು ಖಾಸಗಿ ಅಂತೇಳಿ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಓಕೆ, ನಟರಾಜ್ ಅವ್ರ ಹತ್ರ ಮಾತನಾಡಿಸ್ತಾ ಹೋಗೋಣ. ಏನೆಲ್ಲ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಈಗ ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆ ಅನ್ನೋದ್ರ ಬಗ್ಗೆ ಸತೀಶ್ ಅವರು ಆರ್ಥಿಕ ತಜ್ಞರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸತೀಶ್ ಅವರೇ, ಈಗಾಗಲೇ ನೀವು ಹೇಳ್ತಾ ಇದ್ರಿ ಅಂದ್ರೆ ದೀರ್ಘಕಾಲೀನವಾಗಿ ಇದನ್ನಂತೂ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು, ಎಲ್ಲರೂ ಕೂಡ ಮನಸ್ಸಲ್ಲಿ ಅನ್ಕೋಬೇಕು ಇದು ಇನ್ನು ಸಮಸ್ಯೆ ಇದೆ, ಅಟ್ಲೀಸ್ಟ್ ನಾವು ನಮ್ಮಲ್ಲೇ ನಾವು ಮಿತ ಬಳಕೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಈಗ ನಾನು ಕೇಳ್ತಾ ಇರುವಂತದ್ದು, ಈಗ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಈಗ ಒಂದ್ ಕಡೆ ವೇತನ ಜಾಸ್ತಿ ಆಗ್ತಿಲ್ಲ, ಜನರು ಆಲ್ರೆಡಿ ಈಗಾಗಲೇ ಮಾತನಾಡುವಾಗ ಹೇಳ್ತಾ ಇದ್ರು ನಮ್ಮ ಸ್ಯಾಲರಿನೇ ಹೈಕ್ ಆಗ್ತಾ ಇಲ್ಲ, ಅಂತದ್ರಲ್ಲಿ ಈ ಬೆಲೆ ಏರಿಕೆನೆ ಜಾಸ್ತಿ ಆಗ್ತಾ ಇರುತ್ತೆ. ಇದು ಎಷ್ಟು ಅಪಾಯಕಾರಿ ಅಂತ ಹೇಳ್ತೀರಿ? ಖಂಡಿತ ಮೇಡಮ್. ಈಗ ಮಾತಾಡಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸತೀಶ್ ಅವರೇ? ಕೇಳಿಸ್ತಿದೆ ನನಗೆ. ನಟರಾಜ್ ಸರ್ ಮಾತಾಡ್ತಾ ಇದ್ದಾರೆ ಅನಿಸ್ತದೆ. ಮಾತಾಡಿ ಅವ್ರನ್ನ ನಾನು ಮಾತನಾಡಿಸ್ತೀನಿ, ಆಮೇಲೆ ನೀವು ಹೇಳಿ. ಸತೀಶ್ ಅವ್ರು ನೀವು ಮಾತಾಡಿ, ಅವ್ರ ಹತ್ರ ನಾನು ಆಮೇಲೆ ಮಾತಾಡಿಸ್ತೀನಿ. ಓಕೆ ಮೇಡಮ್, ಈಗ ಹೌದು, ಒಂದ್ ಕಡೆ ಎಕ್ಸ್ಪೆಂಡಿಚರ್ ಬಜೆಟ್, ಒಂದು ಮನೇನ ಯಾವ್ದು ನಡೆಸ್ತೀವಿ ಅದು ಬಜೆಟ್ ಏನ್ ಹಾಕೊಂಡಿರ್ತೀವಿ ಅದಕ್ಕೆ ಇವಾಗ ಎಕ್ಸ್ಪೆಂಡಿಚರ್ ಆಗಿ ಜಾಸ್ತಿ ಹೋಗ್ತಾ ಇದೆ, ಆದ್ರೆ ಸ್ಯಾಲರಿ ಇನ್ಕ್ರೀಸ್ ಆಗ್ತಾ ಇಲ್ಲ. ಇದು ಸಾಮಾನ್ಯ ಜನರದ ಪ್ರಾಬ್ಲಮ್, ಖಂಡಿತ ಹೌದು. ಈಗ ಪರಿಸ್ಥಿತಿ ಗ್ಲೋಬಲ್ ಕ್ರೈಸಿಸ್ ಆಗಿರೋದ್ರಿಂದ ಈಗ ಎಕ್ಸ್ಪೋರ್ಟ್ ಮಾಡೋದಕ್ಕೂ ಕಷ್ಟ ಇದೆ. ಯಾಕೆ ಅಂತ ಕೇಳಿದ್ರೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅಲ್ಲಿ ಸ್ಟೆಬಿಲಿಟಿ ಇರಬೇಕು, ಗವರ್ಮೆಂಟ್ ಕೂಡ. ಈಗಿನ ಪರಿಸ್ಥಿತಿಯಲ್ಲಿ ಅದಿಲ್ಲ. ಆದ್ರೆ ನಾವು ಮಾಡಿದಂತ ಕೆಲವೊಂದು ಗವರ್ಮೆಂಟ್ ನ ನೀತಿಗಳು, ಇವಾಗ ಯುರೋಪಿಯನ್ ಯೂನಿಯನ್ ಜೊತೆ ಆಗ್ತಾ ಇರುವಂತ ಒಡಂಬಡಿಕೆಗಳು, ಈಗ ಜಾಗತಿಕವಾಗಿ ಎಲ್ಲರೂ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾದ್ರೆ ಗ್ರೋತ್ ಅನ್ನೋದು ಕಡಿಮೆ ಆಗುತ್ತೆ. ಇವಾಗ ನಾವು ಗ್ರೋತ್ ಇಂದ ನಾವು ಸ್ಟೆಬಿಲಿಟಿಗೆ ಬರ್ತಾ ಇದೀವಿ, ಅಂದ್ರೆ ಸರ್ವೈವಲ್ ಮೋಡಿಗೆ ಬರ್ತಾ ಇದೀವಿ. ಸೊ ಹಾಗಾಗಿ ಕೆಲವೊಂದು ಪಿಂಚ್ ಆಗೋ ಸಾಧ್ಯತೆ ಇದೆ, ಖಂಡಿತ ಇದೆ. ಎಕ್ಸ್ಪೆಂಡಿಚರ್ ಜಾಸ್ತಿ ಆಗೋದ್ರಿಂದ ಒಂದು ಬಜೆಟ್ಗೆ, ಸಾಮಾನ್ಯ ಜನರ ಬಜೆಟ್ ಖಂಡಿತ ಆಗೋ ಸಾಧ್ಯತೆ ಇದೆ. ಇನ್ನೊಂದು ಇಲ್ಲಿ ನೋಡ್ಬೇಕಾಗಿರೋ ವಿಚಾರ, ಯಾವುದೇ ಒಂದು ವಸ್ತುಗಳು ಬೆಲೆ ಪ್ರೈಸ್ ಇಂದ ಆಗಿರ್ಬೋದು, ಪೆಟ್ರೋಲ್ ಇಂದ ಆಗಿರ್ಬೋದು, ಮಿತದಿಂದ ಆಗ್ತಾ ಇರೋದ್ರಿಂದ, ಬಟ್ ಇಲ್ಲಿ ಎಷ್ಟರ ಮಟ್ಟಿಗೆ ಕಾಳಸಂತೆ ಅಂದ್ರೆ ಬ್ಲಾಕ್ ಮಾರ್ಕೆಟ್ ನ ಕಂಟ್ರೋಲ್ ಮಾಡೋದ್ರಲ್ಲಿ ಗವರ್ಮೆಂಟ್ ಸಮರ್ಥವಾಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವೇ ನೋಡಿರ್ಬೋದು, ಕೋವಿಡ್ ಟೈಮ್ ಅಲ್ಲಿ ಹಾಸ್ಪಿಟಲ್ಸ್ ಅಲ್ಲಿ ಕಾಯಿಲೆಗೆ ಔಷಧಿ ಇಲ್ಲದೆ ಇದ್ದ ಕಾಯಿಲೆಗೆ ದುಡ್ಡನ್ನ ತಗೊಂಡು ಎಷ್ಟೋ ಹಾಸ್ಪಿಟಲ್ಸ್ ಸಾಲಗಳನ್ನೇ ತೀರಿಸ್ಕೊಂಡಿದ್ದಿದೆ. ಈಗ LPG ಯಲ್ಲಿ ಕೃತಕ ಅಭಾವ ಸೃಷ್ಟಿ ಮಾಡಿ ಅದರಿಂದ ದುಡ್ಡು ಮಾಡಿದ್ದು ಎಷ್ಟೋ. ಸೊ ಇಲ್ಲಿ ನಿಜವಾದ ಪ್ರೈಸ್ ಇನ್ಕ್ರೀಸ್ಗೆ ಈಗ 10 ರೂಪಾಯಿ ಇನ್ಕ್ರೀಸ್ ಆಯ್ತು ಅಂದ್ರೆ ಅದ್ರ ಪ್ರಪೋರ್ಷನೇಟ್ ಆಗಿ ಎಷ್ಟು ಇನ್ಕ್ರೀಸ್ ಆಗ್ಬೇಕಾಗಿತ್ತು ಅದ್ರೊಂದು ಲೆಕ್ಕ ಇರುತ್ತೆ. ಇಲ್ಲಿ ಏನಾಗ್ತಾ ಇದೆ, ಯಾವ್ದೋ ಒಂದಿದೆ, ಜನರು ಕೊಡ್ತಾರೆ, ಒಂದು ಯಾವ್ದ್ರ ಮೇಲೂ ಹೇಳ್ಬೋದು GST ಬಂತು ಅಂತ ಹೇಳಿ ಇನ್ನೊಂದ್ ಕಡೆ ತಗೊಂಡ್ರು, ಆ ನಿಜವಾದ ಬೆನಿಫಿಟ್ಸ್ ಪಾಸ್ ಆನ್ ಆಗ್ಲೇ ಇಲ್ಲ. ಸೊ ಈ ನಿಟ್ಟಿನಲ್ಲಿ ನಮಗೆ ಒಂದು ಪ್ರೈಸ್ ಇನ್ಕ್ರೀಸ್ ನಿಜವಾದ ಆಗ್ತಾ ಇರೋದು ಒಂದಾದ್ರೂ ಕೂಡ ಪ್ರೈಸ್ ಕಡಿಮೆ ಆದಾಗ ಮತ್ತೆ ಅದು ವಾಪಸ್ ಬರುತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಇಲ್ಲಿ ಎರಡೂ ಸರ್ಕಾರದ್ದು ಮೇಜರ್ ಆಗಿ ಪಾತ್ರ ಬರಬೇಕು ಅಂತ ನಟರಾಜ್ ಅವ್ರು ಮಾತಾಡುವಾಗಲೇ ಹೇಳಿದ್ರು ನೋಡಿ, ಏನೇನಿದೆ, ಯಾವ ರೀತಿಯಾಗಿ ತೆರಿಗೆಗಳು, ಸೆಸ್ಗಳು ಆಗಿರ್ಬೋದು, GST. ಸೊ ಇಂಥ ಸಂದರ್ಭದಲ್ಲಿ ಸರ್ಕಾರಗಳ ಪಾತ್ರಗಳು ಯಾವ ರೀತಿಯಾಗಿ ಈಗ ಜನಸಾಮಾನ್ಯರಿಗೆ ಸಮಸ್ಯೆ ಆಗದ ಹಾಗೆ ಒಂದಷ್ಟು ಯೋಜನೆಗಳನ್ನ ಇಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಅಂತ. ಖಂಡಿತ ನೋಡಿ, ಇನ್ನೊಂದು ವಿಚಾರ ಹೇಳೋದಕ್ಕೆ ಮಾಡ್ತೇನೆ ನಾನು. ಈಗ ಪೆಟ್ರೋಲ್ ನಮಗೆ ಸಿಗ್ತಾ ಇದೆ, ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ, ಆಯಿಲ್ ಮಾರ್ಕೆಟ್ಸ್ ಎಲ್ಲ ಇದಾಗ್ತಾ ಇದೆ ಅಂತ ಇದೆ. ಈಗ ಒಂದಿನ ಪೆಟ್ರೋಲೇ ಖಾಲಿ ಆಯ್ತು, ಆಯಿಲ್ಸೇ ಕಡಿಮೆ ಆಯ್ತು, ನಾವು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಆಗಲ್ಲ, ಒಂದಿನ ಖಾಲಿ ಆಗ್ಲೇಬೇಕಲ್ವಾ. ಇವತ್ತು 2026 ಇದ್ದೀವಿ, ಅಥವಾ ನೆಕ್ಸ್ಟ್ 2050ಕ್ಕೆ ಮುಗಿಯತ್ತಾ, 100ಕ್ಕೆ ಮುಗಿಯತ್ತಾ ಗೊತ್ತಿಲ್ಲ. ಯಾವತ್ತೋ ಒಂದಿನ ನಾವು ಈ ಪರಿಸ್ಥಿತಿನ ಫೇಸ್ ಮಾಡುವಂತ ಸಾಧ್ಯತೆ ಇದೆ. ನಾನು ಹೇಗೆ ಇಂಟರ್ಪ್ರಿಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈಗ ಒಂದು ನಮಗೆ ನಾವು ಎಲ್ಲಿದ್ದೀವಿ, ನಾವು ಎಷ್ಟರ ಮೇಲೆ ಎಲ್ಲದ್ರ ಮೇಲೂ ಡಿಪೆಂಡೆನ್ಸ್, ಅವಲಂಬನೆ ಇದೆ. ಇಂಡಿಯಾ ಹೌದು ಡೆವಲಪಿಂಗ್ ಕಂಟ್ರಿ, ನಾವು ಒಪ್ಕೊಳ್ಳೋಣ. ಆದ್ರೆ ನಾವು ಟೇಬಲ್ ಅಲ್ಲಿ ಬೇರೆಯವ್ರನ್ನ ಕರೆಯೋದಕ್ಕಿಂತ ಈಗ ನಾವು ಟೇಬಲ್ ಅಲ್ಲಿ ಬಂದು ಕೂರ್ತೀವಿ, ನಾವು ಸಿಗ್ನಿಫಿಕೆಂಟ್ ಪ್ಲೇಯರ್ ಮಾರ್ಕೆಟ್, ನಾವು ಬರೀ ಮಾರ್ಕೆಟ್ ನ ಕೊಡುವಂತದ್ದಲ್ಲ, ನಾವು ಇದರಲ್ಲಿ ಗ್ರೋತ್ ಅಲ್ಲಿ ಇದ್ದೀವಿ. ನಾವು ವಾಪಸ್ ಏನಿದ್ದೋ ಹಿಸ್ಟ್ರಿಯಲ್ಲಿ ನೋಡಿದಾಗ ನಾವು 25% GDP ವರೆಗೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದು ಹಿಸ್ಟ್ರಿಯಲ್ಲಿ. ಓಕೆ, ಈಗ ನಾವು ಎಲ್ಲಿಗೆ ಬಂದು ನಿಂತಿದೀವಿ ಅಂತ ಅಂದ್ರೆ ನಾವು ಏನ ಲಾಸ್ ಮಾಡ್ಕೊಂಡು, ಯಾಕೆ ಅಷ್ಟೊಂದು ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಯಾವ್ದೋ
ಸೊ ಈಗ ನಾವು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಇರ್ಬೋದು, ರಾಜಕೀಯನ ಸಪರೇಟ್ ಆಗಿಟ್ಟೆ ನೋಡೋದಾದ್ರೂ ಕೂಡ ನಮಗೆ ಇವಾಗ ನೋಡ್ಬೇಕಾಗಿರುವಂತದ್ದು ನಮಗಿರುವಂತ ರಿಸೋರ್ಸಸ್, ಪಾಪ್ಯುಲೇಷನ್, ಯೂತ್ ಪಾಪ್ಯುಲೇಷನ್, ಎಸ್ಪೆಷಲಿ AI ಸ್ಕಿಲ್ ಮತ್ತೆ ಎಲ್ಲಾನು ನೋಡೋದಾದ್ರೆ ನಾವಿವಾಗ ನೆಕ್ಸ್ಟ್ ಜನರೇಷನ್ ಯಾವ ರೀತಿ ಬಿಲ್ಡ್ ಮಾಡ್ತೀವಿ ಅನ್ನೋದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ನಾನು ಮಾತನಾಡಿಸ್ತಾ ಹೋಗ್ತೀನಿ. ನಟರಾಜ್ ಶರ್ಮಾ ಅವರೇ, ಈಗ ನಿಮ್ಗೆ ಸರ್ಕಾರದಿಂದ ಏನು ಆಗ್ಬೇಕಾಗಿದೆ ಈ ಸಂದರ್ಭದಲ್ಲಿ? ಯಾವ ರೀತಿಯಾಗಿ ನಿಮ್ಮ ಉದ್ಯಮವನ್ನು ಉಳಿಸುವಂತಹ ಪ್ರಯತ್ನ ಆಗ್ಬೇಕು ಅಂತ ಹೇಳಿದ್ರೆ? ನೋಡಿ, ಈಗ ಖಾಸಗಿ ಸಾರಿಗೆಗೆ ಸಂಬಂಧಪಟ್ಟಂತೆ ನಾನು ಹೇಳೋದು, ಇವತ್ತು ₹3 ಕೇಂದ್ರ ಸರ್ಕಾರ ಮಾಡಿದೆ. ಇವತ್ತು ರಾಜ್ಯ ಸರ್ಕಾರ ಬಹಳ, ನೀವೇ ನೋಡಿರ್ಬೋದು, ನಿನ್ನೆ ಒಂದು ಸಾರಿಗೆ ಇವ್ರದ್ದು ಒಂದು ಸ್ಟೇಟ್ಮೆಂಟ್ ಆಗಿರ್ಬೋದು, ಅಥವಾ ರಾಜ್ಯ ಸರ್ಕಾರದ ಪೊಲಿಟಿಷಿಯನ್ಸ್, ನಮ್ಮ ರಾಜಕಾರಣಿಗಳ ಸ್ಟೇಟ್ಮೆಂಟ್, ಕಾಂಗ್ರೆಸ್ ಸರ್ಕಾರದ ಸ್ಟೇಟ್ಮೆಂಟ್ ಆಗಿರ್ಬೋದು, ಬಿಜೆಪಿ ಸರ್ಕಾರ ಮಾಡಿದೆ. ಅವ್ರು ಮಾಡಿದ್ದಾರೆ. ನೀವು ಕಳೆದ ಜಸ್ಟ್ ಒಂದು 3 ತಿಂಗಳಿಂದಾನೇ ನೀವು ₹10 ಎಕ್ಸೈಸ್ ಡ್ಯೂಟಿನ ಏರ್ಸಿದ್ರಲ್ಲ, ಅದ್ರಲ್ಲಿ ಇವತ್ತು ಅದೇ ₹3 ರಾಜ್ಯ ಸರ್ಕಾರದಲ್ಲಿ ಬಿಟ್ಕೊಡಿ. ಯಾಕೆ ನೀವು ಮಾಡೋದಕ್ಕಾಗೋದಿಲ್ಲ? ಎಲ್ಲ ಹೊರೆಯನ್ನ ನೀವು ಒಂದು ಕಡೆ ನಿಮ್ಮ ರಾಜಕೀಯ ಅಸ್ತಿತ್ವಕ್ಕೆ ರಾಜಕಾರಣ ಮಾಡಬೇಕು ಅನ್ನೋ ಕಾರಣಕ್ಕೆ ಬರೀ ಫ್ರೀಬೀಸ್ ಅನ್ನು ಕೊಟ್ಕೊಂಡು ಹೋಗ್ತೀರಿ. ನಿಮಗೆ ಅವಾಗ ಆಡಳಿತದ ಮೇಲೆ, ರಾಜ್ಯ ಸರ್ಕಾರದ ಒಂದು ಹಣದ ಬೊಕ್ಕಸದ ಮೇಲೆ ನಿಮ್ಗೆ ಎಫೆಕ್ಟ್ ಆಗಲ್ಲ. ಆದ್ರೆ ಎಲ್ಲೋ ಒಂದ್ ರೀತಿಯಲ್ಲಿ ಕೇಂದ್ರ ಸರ್ಕಾರ ಒಂದು ₹3 ಮಾಡ್ತು ಅಂದಿದ್ ಕೂಡಲೇ ನೀವು ನಮ್ಮ ಮೇಲೆ ಏಕಾಏಕಿ ನೇರವಾಗಿ ನೀವು ಅದ್ ನೀವು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರ್ಸೋದಕ್ಕಿಂತ ಮುಂಚೆ ನೀವು ನಮ್ಗೇನ್ ಮಾಡ್ತಾ ಇದೀರಿ, ನಮ್ಗೇನ್ ಯಾವ ರೀತಿಯಾದಂತ ಸಹಕಾರವನ್ನು ಕೊಟ್ಟಿದ್ದೀರಿ ರಾಜ್ಯದಲ್ಲಿ ಅನ್ನೋದು ಕೂಡ ಒಂದ್ ರೀತಿ ಸರ್ಕಾರ ಪರಾಮರ್ಶೆ ಮಾಡ್ಕೊಡ್ಬೇಕಲ್ವಾ? ಇವತ್ತು ನಾವು ಕೇಳೋದಿಷ್ಟೇ. ಹೇಳಿ ಸರ್. ಮಾತಾಡಿ ನಟರಾಜ್ ಶರ್ಮಾ ಅವರೇ, ಕೇಳಿಸ್ತಿದೆ, ಮಾತಾಡಿ. ಹೌದು ಸರ್, ಕರೆಕ್ಟ್. ನೀವು ನೋಡಿ, ಅಲ್ಲ, ಈ ₹10 ಏರಿಸಿದ್ರಲ್ಲ ಸರ್ ಮೊನ್ನೆ ಸತೀಶ್ ಅವರೇ, ಅದು ಎಕ್ಸೈಸ್ ಡ್ಯೂಟಿ ಮಾಡಿದ್ದು. ಎಕ್ಸೈಸ್ ಡ್ಯೂಟಿ ಮಾಡೋದು, ಎಕ್ಸೈಸ್ ಡ್ಯೂಟಿ ಬಂದು ನಮ್ಮ ಎಕ್ಸೈಸ್ ಡ್ಯೂಟಿಲಿ ಅಲ್ಲಿ ₹10 ಅವರು ಕಡಿಮೆ ಮಾಡಿದ್ರು ಅಂದ ಕೂಡಲೇ ಇವ್ರು ₹10 ಜಾಸ್ತಿ ಮಾಡ್ಕೊಂಡಿದ್ರು ಮೊದಲು ಒಂದು ತಿಂಗಳು. ಅದಕ್ಕಿಂತ ಮುಂಚೆ ಒಂದು ತಿಂಗಳು ರಾಜ್ಯ ಸರ್ಕಾರ ಹೆಚ್ಚು ಮಾಡ್ಕೊಂಡಿತ್ತು. ಈ ಬೊಮ್ಮಾಯಿ ಸರ್ಕಾರ ಇದ್ದಾಗ ₹10 ಕಡಿಮೆ ಮಾಡಿದ್ರು. ಬಿಜೆಪಿ ಸರ್ಕಾರ ಅವಾಗ ಇದ್ದಿದ್ದು. ಈಗ ಕಾಂಗ್ರೆಸ್ ಸರ್ಕಾರ ಮೊನ್ನೆ ಸಿದ್ದರಾಮಯ್ಯನವರು ₹10 ಜಾಸ್ತಿ. ಅವೈಜ್ಞಾನಿಕವಾಗಿ, ನಾನು ಅದನ್ನೇ ಹೇಳೋದಕ್ಕೆ ಹೊರಟೆ, ಅವೈಜ್ಞಾನಿಕವಾಗಿ ಪ್ರೈಸ್ ಇನ್ಕ್ರೀಸ್ ಮಾಡ್ತಾ ಇದಾರಲ್ಲ. ಈಗ ನೋಡಿ, RTC ಬೆಲೆ ₹10 ಇತ್ತು, ಇವತ್ತು ₹25 ಇದೆ ಒಂದು RTC ಬೆಲೆ. ಪ್ರಿಂಟ್ಔಟ್ಗೆ ಯಾಕೆ ₹25 ಬೆಲೆ ಅನ್ನೋದು ಈಗಲೂ ನಮ್ಗೆ ಅರ್ಥ ಆಗ್ತಿರೋ ವಿಚಾರ. ಎಸ್, ಈಗ ಸತೀಶ್ ಅವರೀಗ ಸರ್ಕಾರ ಹೇಳುವಂತಹ GDP, ನೀವೇ ಆಗಲಿ GDPಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. GDPಯ ಬೆಳವಣಿಗೆ ಜೊತೆಗೆ ಈಗ ಜನ ಅನುಭವಿಸುವಂತಹ ಆರ್ಥಿಕ ಒತ್ತಡ, ಏನ್ ವ್ಯತ್ಯಾಸಗಳಾಗುತ್ತೆ ಅಂತೆ? ಮೇಡಮ್, ಈಗ ನಾವು 7% ಯಾವುದೇ ವರ್ಲ್ಡ್ ನಮಗೆ GDP 7% ವರೆಗೂ ಗ್ರೋತ್ ನಮಗೆ ಕಾಣಿಸಿರ್ಲಿಲ್ಲ. ಇಂಡಿಯಾದ ಮಾತ್ರನೇ ನಾವು ಪ್ರೊಜೆಕ್ಟ್ ಮಾಡಿರೋದು. ಸೊ ಈಗ 1ರಿಂದ 1.5% GDP ಕಡಿಮೆ ಆಗೋ ಸಾಧ್ಯತೆ ಇದೆ. ಸೊ ವಿಚ್ ಇಸ್ ಓಕೆ. ಈಗ ನೋಡಿ, ಒಂದು ಸ್ಟಾಟಿಸ್ಟಿಕ್ಸ್ ಕೊಡ್ತೀನಿ, ಇಂಡಿಯನ್ ಇಂಪೋರ್ಟ್ಸ್ ಮತ್ತೆ ಎಕ್ಸ್ಪೋರ್ಟ್ಸ್ ಹೇಗಾಗಿದೆ ಅಂತ. 2025 ಇದೇ ಏಪ್ರಿಲ್ ತಿಂಗಳಿಂದ ನಾವು ತಗೊಳ್ಳೋದಾದ್ರೆ ಎಕ್ಸ್ಪೋರ್ಟ್ಸ್ ಬಂದು 71.13 ಬಿಲಿಯನ್ ಆಗಿದೆ. 2026 ತಗೊಳ್ಳೋದಾದ್ರೆ 80.8 ಆಗಿದೆ. ಇಂಪೋರ್ಟ್ಸ್ ನ ತಗೊಳ್ಳೋದಾದ್ರೆ ನಾವು 82.29 ಬಿಲಿಯನ್ಸ್ ಇದೆ. ಅದೇ 2026 ಏಪ್ರಿಲ್ ಕಂಪೇರ್ ಮಾಡೋದಾದ್ರೆ 88.61 ಇದೆ. ಟ್ರೇಡ್ ಡಿಫಿಸಿಟ್ ನೋಡಿ 2025 ಏಪ್ರಿಲ್ ಮಂತ್ ಮಾತ್ರ ನಾನು ಮಾತಾಡ್ತಾ ಇದ್ದೇನೆ, 11.16 ಇದೆ. ಅದೇ 2026 ಹೋದಾಗ 7.81 ಇದೆ. ಅಂದ್ರೆ ಈಗ ಜಾಗತಿಕವಾಗಿ ಎಲ್ಲರೂ ತಲಾಣ ಮಾಡ್ತಾ ಇರ್ಬೇಕಾದ್ರೆ ಒಂದು ಹೋಪ್ ಕಾಣಿಸ್ತಾ ಇದೆ. ಅಂದ್ರೆ ಒಂದು ನಾವು ಸಾಲಿಡ್ ಆಗಿ ಡೆಮೋಕ್ರೆಟಿಕ್ ಕಂಟ್ರಿ ಇರ್ಬೋದು, ನಮ್ಗೆ ನೋಡಿರ್ಬೋದು ನೀವೇ, ನಾವು ಹವಾದಿಗರ ದೇಶ ಅಂತ ಹೇಳಿದ್ದಿತ್ತು, ಡೆಮೋಕ್ರಸಿ ಇವ್ರ ಕೈಲಿ ಆಗುತ್ತಾ ಅಂತ ಹೇಳೋದಿತ್ತು. ಸೊ ಇದನ್ನೆಲ್ಲ ದಾಟಿ ನಾವಿವತ್ತು ಒಂದು ವರ್ಲ್ಡ್ ಪವರ್ ಆಗಿ ಕೂಡ ನಾವು ಮುಂದೆ ಹೋಗ್ತಾ ಇದೀವಿ. ಅಂದ್ರೆ ಒಂದು ನೆಗ್ಲೆಕ್ಟ್ ಮಾಡ್ತಿದ್ದವರು ಇವತ್ತು ನಮ್ಮನ್ನ ನೆಗ್ಲೆಕ್ಟ್ ಮಾಡೋ ತರ ಪರಿಸ್ಥಿತಿಯಲ್ಲಿ ಇಲ್ಲ. ಇಂಡಿಯಾನು ಕೂಡ ಒಂದಷ್ಟು ಜಾಗತಿಕ ಮಟ್ಟದಲ್ಲಿ ಸ್ವಾವಲಂಬಿಯಾಗಿ ಬೆಳೀತಾ ಇದೆ. ಆ ನಿಟ್ಟಿನಲ್ಲಿ ಹೋಗ್ತಾ ಇದೀವಿ ನಾವು. ಸೊ ಇದನ್ನ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕಾಗತ್ತೆ, ಅದು ಹೆಮ್ಮೆ ಕೂಡ ನಮಗೆ. ಈಗ ಕೃಷಿ ಕೈಗಾರಿಕೆಗಳ ವಿಚಾರ ಅಂತ ಹೇಳಿ ಬಂದ ಸಂದರ್ಭದಲ್ಲಿ ಹೇಗೆ ಉತ್ಪಾದನಾ ವೆಚ್ಚಗಳ ಮೇಲೆ ಇದು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನೋದು, ಈಗ ಕೃಷಿ ಆಗಿರ್ಬೋದು, ಕೈಗಾರಿಕೆಗಳು, ಇವನ್ನೇ ನಾವು ಡಿಪೆಂಡ್ ಆಗಬೇಕಾಗಿರೋದು ಅಂತಹ ಸಂದರ್ಭದಲ್ಲಿ ಉತ್ಪಾದನಾ ವೆಚ್ಚಗಳ ಮೇಲೆ ಆಗುವಂತಹ ಪರಿಣಾಮಗಳು. ಖಂಡಿತ ನೋಡಿ, ಫರ್ಟಿಲೈಸರ್ಸ್ ನಾವು ಆಲ್ಮೋಸ್ಟ್ ಎಲ್ಲಾನು ಇಂಪೋರ್ಟೇ ಮಾಡ್ಕೋತಾ ಇದೀವಿ. ಸೊ ನ್ಯಾಚುರಲ್ ಫಾರ್ಮಿಂಗ್ ನೋಡಿ, ಅದು ರಿಪಲ್ ಎಫೆಕ್ಟ್ ಆಗುತ್ತೆ. ಈಗ ನಾವು ಫರ್ಟಿಲೈಸರ್ಸ್ ನಾವು ಊಟಕ್ಕೆ ಬಳಸೋದ್ರಿಂದ ಅದರ ದುಷ್ಪರಿಣಾಮ ನಮ್ಮ ಆರೋಗ್ಯದ ಮೇಲೆ ಬೀಳುತ್ತೆ, ಡಯಾಬಿಟಿಕ್. ಸೊ ಹಿಂದಿನ ಕಾಲದಲ್ಲಿ ನಮಗೆ ನ್ಯಾಚುರಲ್ ಫಾರ್ಮಿಂಗ್ ಇತ್ತು, 80-90 ವರ್ಷದಲ್ಲಾದ್ರೂ ಕೂಡ ನಮಗೆ ಡಯಾಬಿಟಿಕ್ ಅನ್ನೋದೇ ಏನು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ.
ಯಾಕೆ ಅಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿ, ನಾವು ಯೋಚನೆ ಮಾಡೋ ರೀತಿ, ನಮ್ಮ ಎನ್ವೈರನ್ಮೆಂಟ್ ಆ ತರ ಇತ್ತು. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ನಾವು ಗ್ರೋತ್ ಕಡೆ ಮುಖ ಮಾಡಿದಾಗ ನಾವು ನಮ್ಮ ಅಸ್ತಿತ್ವನ ಕಳ್ಕೊಳ್ತಾ ಹೋಗ್ತಾ ಇದೀವಿ. ನಾವು ಏನ್ ಬೆಳಿಬೇಕು ಅನ್ನೋದನ್ನ ಒಂದು ಫರ್ಟಿಲೈಸರ್ಸ್ ಕಂಪನಿಗಳು ಸೀಡ್ಸ್ ಇಂದ ದ ಪ್ರೋಸೆಸ್ ಸ್ಟಾರ್ಟ್ಸ್ ಫ್ರಮ್ ದ ಇನ್ಪುಟ್ ಇಂದಾನೇ ಸ್ಟಾರ್ಟ್ ಆಗ್ತಾ ಬರ್ತಾ ಇದೆ. ಸೊ ಅಲ್ಲಿಂದ ಕೂಡ ನಾವು ಮಾಡಿದಾಗ, ಸೊ ಫರ್ಟಿಲೈಸರ್ಸ್ ನ ಕಡಿಮೆ ಮಾಡಬೇಕು ಅಂದಾಗ ನಾವು ನಮ್ಮ ಸ್ವಾವಲಂಬಿಯಾಗಿ ಬದುಕಬೇಕು. ನ್ಯಾಚುರಲ್ ಫಾರ್ಮಿಂಗ್ ನ ಅದೇ ಪ್ರೈಮ್ ಮಿನಿಸ್ಟರ್ ಕೂಡ ಅದನ್ನ ಹೇಳಿದ್ದು, ನ್ಯಾಚುರಲ್ ಫಾರ್ಮಿಂಗ್ ಗೆ ಒತ್ತು ಕೊಡೋಣ ಅಂತ ಇದೆ. ಸೊ ಅದು ಎರಡೂ ರೀತಿ ಅಡ್ವಾಂಟೇಜ್ ಇದೆ. ಒಂದು, ನಾವು ಬೇರೆಯವ್ರ ಮೇಲೆ ಅವಲಂಬನೆ ಆಗಿರೋದು ಕಡಿಮೆ ಆಗುತ್ತೆ, ಮತ್ತೆ ಇನ್ನೊಂದು ನಮ್ಮ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಪ್ರೋಸೆಸ್ ಬೇಕು, ಟೈಮ್ ಬೇಕು, ಖಂಡಿತ ಬೇಕು. ಈಗ ನಮಗೆ ಚಾಲೆಂಜಿಂಗ್ ಇರೋದೆ ಆ ಇನ್ಫ್ರಾಸ್ಟ್ರಕ್ಚರ್ಗೆ ನಾವು ಎಷ್ಟು ಮಹತ್ವ ಕೊಟ್ಟಿದ್ದೋ ಮತ್ತೆ ಅದನ್ನ ಎಷ್ಟು ಮೇಲೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇತ್ತು. ಇದರಲ್ಲಿ ಎರಡೂ ಸರ್ಕಾರಗಳದ್ದು ಅತಿಯಾಗಿ ಮುಖ್ಯವಾಗಿ ಫೋಕಸ್ ಮಾಡಬೇಕಾಗಿರೋದೇ ಇದು. ನಂತರ ಈಗ ನೋಡಿ, ಕೆಮಿಕಲ್ಸ್, ಈಗ ಪೆಟ್ರೋಲಿಯಂ ಇಂದ ಉತ್ಪಾದನೆ ಮಾಡುವಂತ ಎಷ್ಟೋ ಸಾಕಷ್ಟು ಪ್ರಾಡಕ್ಟ್ಸ್ ಗಳಿದಾವೆ. ಎಕ್ಸಾಂಪಲ್, ಈಗ ಸೆರಾಮಿಕ್ಸ್ ಇರ್ಬೋದು, ಸಿಮೆಂಟ್ ಇರ್ಬೋದು, ಫೇಸ್ 40% ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ ಕಾಸ್ಟ್ ಕೂಡ. ಕೆಮಿಕಲ್ಸ್ ಇರ್ಬೋದು, ಬೇಬಿ ಪ್ರಾಡಕ್ಟ್ಸ್ ಇರ್ಬೋದು, ಪೇಂಟ್ಸ್ ಇರ್ಬೋದು, ಈ ತರ ಕೆಲವೊಂದು ಡೈರೆಕ್ಟ್ ಆಗಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೆನೆ ಅವಲಂಬನೆ ಆಗಿರುವಂತದ್ದಿದೆ. ಅದೆಲ್ಲ 40% ಮೇಲೆವರೆಗೂ ಇನ್ಕ್ರೀಸ್ ಆಗೋ ಸಾಧ್ಯತೆ ಕಾಣಿಸ್ತಾ ಇದೆ. ಈಗ ಸತೀಶ್ ಅವರು, ಈಗ ನೋಡಿ, ನಾವು ಜನಸಾಮಾನ್ಯರ ವಿಚಾರಗಳಲ್ಲಿ ನೋಡ್ತಾ ಹೋದ್ರೆ ಇದು ನೇರವಾಗಿ ಬಡವರು, ಮಧ್ಯಮ ವರ್ಗದವರ ಮೇಲೇನೆ ದೊಡ್ಡ ಮಟ್ಟದ ಪರಿಣಾಮವನ್ನ ಬೀರ್ತಾ ಇರೋದು. ಉಳಿತಾಯಕ್ಕಿಂತ ಜಾಸ್ತಿ ನಾವು ಇನ್ನು ಖರ್ಚನ್ನ ಹೇಗೆ ಸರಿದೂಗಿಸೋದು ಅನ್ನುವಂತಹ ಯೋಚನೆ ಮಾಡಬೇಕಾಗುತ್ತೆ. ನೀವು ಆರ್ಥಿಕ ತಜ್ಞರಾಗಿ ಈ ಖರ್ಚು ವೆಚ್ಚಗಳನ್ನು ಈಗ ಯಾವ ರೀತಿಯಾಗಿ ಸರಿದೂಗಿಸಬೇಕು ಅನ್ನೋದನ್ನ ಹೇಳ್ತೀರಿ. ಜೊತೆಗೆ ಇಲ್ಲಿ ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರಗಳು ತೆರಿಗೆಗಳನ್ನ ಏನಾದರೂ ಕಡಿಮೆ ಮಾಡುವಂತಹ ಪ್ರಯತ್ನ ಮಾಡಿದ್ರೆ ಆಗ ಜನರಿಗೆ ಒಂದು ತಕ್ಷಣದ ಪರಿಹಾರ ಸಿಗುವಂತಹ ಸಾಧ್ಯತೆಗಳು ಇರುತ್ತಾ? ಖಂಡಿತ ಇರುತ್ತೆ. ಯಾಕಂದ್ರೆ ಈಗ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇರೋದು ಅವ್ರ ಕೈಯಲ್ಲೂ ಇಲ್ಲ, ದಾಟ್ತಾ ಇದೆ. ಬಟ್ ಯಾವ್ದು ಇವ್ರ ಕೈಯಲ್ಲಿದೆ? ಟ್ಯಾಕ್ಸಸ್ ಮಾತ್ರ ಇವ್ರ ಕೈಯಲ್ಲಿದೆ. ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಮಾಡಿದೆ, ಕೇಂದ್ರ ಸರ್ಕಾರದ ಮೇಲೆ ಇವ್ರು ಹೇಳ್ತಿದ್ದಾರೆ ಹೌದು ಮಾಡಿದಿರಿ ಅಂತ. ಸರಿ, ಇಬ್ರು ಮಾಡಿ ಯಾರು ಬೇಡ ಅಂತ ಹೇಳಿದ್ರು? ನಮಗ್ ಜನಸಾಮಾನ್ಯರಿಗೆ ಏನ್ ಬೇಕಿದೆ? ಹಾಗಂತ ಹೇಳಿ ನಮಗ್ ಕಾಂಟ್ರಿಬ್ಯೂಷನ್ ಬೇಕಾಗತ್ತೆ. ಈಗ ಕಂಪ್ಲೀಟ್ ಆಗಿ ಕಡಿಮೆ ಮಾಡಿ ಅಂತಾನು ಹೇಳಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ನಮ್ಮ ಕೈಯಲ್ಲಿ ಆಗೋದಂತದ್ದು. ಇದು ಗವರ್ನೆನ್ಸ್ ಫೇಲ್ಯೂರ್ ಅಂತ ನಾನು ಹೇಳೋದಕ್ಕೆ ಪಡಲ್ಲ. ಮತ್ತೆ ಇನ್ನೊಂದು, ಅದಕ್ಕೆ ನಾನು ಪೊಲಿಟಿಸೈಸ್ ಮಾಡೋದು ಬೇಡ ಅಂತ ಹೇಳಿದ್ದೆ ಕಾರಣಕ್ಕೆ. ಕಾರಣ ಏನಂದ್ರೆ, ಯಾವ್ದನ್ನ ನಾವು ಕಂಟ್ರೋಲ್ ಮಾಡೋದಕ್ಕಿದೆ, ನಮ್ಮ ಸಾಧ್ಯತೆ ಇದೆ, ಅದನ್ನ ಕಂಟ್ರೋಲ್ ಮಾಡ್ಬೋದು. ಯಾವ್ದು ಎಲ್ಲರಿಗೂ ಆಗ್ತಾ ಇದೆ, ಮ್ಯಾಕ್ರೋ ಲೆವೆಲ್ ಅಲ್ಲಿ ನಡೀತಾ ಇದೆ, ಗ್ಲೋಬಲ್ ಅಲ್ಲಿ ನಡೀತಾ ಇದೆ, ಅದು ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದು ಕಂಟ್ರೋಲಿಂಗ್ ಪಾಯಿಂಟ್ ಇರೋದು ಏನಂದ್ರೆ ಟ್ಯಾಕ್ಸಸ್. ಸೆಂಟ್ರಲ್ ಗವರ್ಮೆಂಟ್ಗೂ ಅಷ್ಟೇ, ಸ್ಟೇಟ್ ಗವರ್ಮೆಂಟ್ಗೂ ಅಷ್ಟೇ. ಇವತ್ತು ಪ್ರೈಸ್ ಇನ್ಕ್ರೀಸ್ ಆಯ್ತು ಅಂತ ಹೇಳ್ತಿದ್ದಾರೆ, ಆದ್ರೆ ಪ್ರೈಸ್ ಇನ್ಕ್ರೀಸ್ ಸ್ಟೇಟ್ ಗವರ್ಮೆಂಟ್ಗೂ ಕೂಡ ರೆವೆನ್ಯೂ ಬಂದೇ ಬರುತ್ತೆ ಅದರಿಂದ. ಈ ₹3 ಇವ್ರಿಗೂ ಒಂದಷ್ಟು ಶೇರ್ ಹೋಗುತ್ತೆ ನೋಡಿ. 29% ವರ್ಗುನು ಟ್ಯಾಕ್ಸಸ್ ಲಿವಿ ಆಗ್ತಾ ಇದೆ, ಸ್ಟೇಟ್ ಗವರ್ಮೆಂಟ್ ಇಂದನೂ ಕೂಡ ಲಿವಿ ಆಗ್ತಾ ಇದೆ. ಹಾಗಿದ್ರೆ ಮೊನ್ನೆ ರೈಸ್ ಆಗ್ತಾ ಇತ್ತಲ್ಲ, ಯಾವುದೇ ಯುದ್ಧದಕ್ಕೂ ಮುಂಚೆ, ಫೆಬ್ರವರಿ 28 ಮುಂಚೆ ಕೂಡ ಯಾವುದೇ ಯುದ್ಧ ಇರ್ಲಿಲ್ಲ, ಎಲ್ಲಾನು ಸಾಮಾನ್ಯವಾಗಿ ಇತ್ತು. ಅಲ್ಲಿ ಯಾಕೆ ಪೆಟ್ರೋಲ್ ಪ್ರೈಸಸ್ ನ ಇನ್ಕ್ರೀಸ್ ಮಾಡಿದ್ದಿತ್ತು? ಅದು ಕೂಡ ಇನ್ಕ್ರೀಸ್ ಆಗಿದೆ. ಮತ್ತೆ ಎಲ್ಲಾ ಪ್ರೈಸಸ್ ಆಲ್ರೆಡಿ ಗಗನ ಮುಟ್ಟಿದೆ. ಇನ್ನ ಗಗನ ಮುಟ್ಟಿ ಅದನ್ನ ಲಾಭ ಪಡೆಯೋರ್ನ ಅರೆಸ್ಟ್ ಅಂದ್ರೆ ಕಂಟ್ರೋಲ್ ಮಾಡುವಂತ ವ್ಯವಸ್ಥೆ ತಗೋಬರ್ಬೇಕಾಗತ್ತೆ ಮುಖ್ಯವಾಗಿ. ಎಸ್, ಜನಸಾಮಾನ್ಯ ತೊಂದರೆ ಆಗದ ನಿಟ್ಟಿನಲ್ಲಿ ಸರ್ಕಾರಗಳು ಏನ್ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸತೀಶ್ ಅವರೇ, ನ್ಯೂಸ್ 18 ಈ ಮಾತುಕತೆಯಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಈಗಾಗಲೇ ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆ. ಒಂದೊಂದು ವಸ್ತುಗಳ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಹಕರು ಮಾತನಾಡಿದ್ದಾರೆ. ಬಂಕ್ ಮಾಲೀಕರು ಹೇಳಿದ್ದೇನು, ಬಸ್ ಮಾಲೀಕರು ಹೇಳ್ತಾ ಇರೋದೇನು ನೋಡೋಣ. ನಮಗೂ ಅನುಕೂಲ ಆಗ್ತದೆ ಸರ್. ಆ್ಯಕ್ಚುಲಿ ನಾವು ದುಡಿಯಾಕೆ ಹೋಗೋರು ಸರ್. ದುಡಿಯಾಕೆ ಹೋಗಿ ಮತ್ತು ಪೆಟ್ರೋಲ್ ಜಾಸ್ತಿ ಆಗೋದು, ಮತ್ತು ಗಾಡಿ ಮನ್ಯಾಗ ಇರ್ಬೇಕಾದ್ರೆ ಸರ್ ನಾವು. ಆದರೂ ಕೆಲಸದವ್ರು ಪೆಟ್ರೋಲ್ ಜಾಸ್ತಿ ಆಗೋಕ್ಕೆ ಅಮೌಂಟ್ ಕೊಡೋಕ್ಕೂ ಇದು ಮಾಡ್ತಾರೆ. ಅದು ಸರ್, ಪೆಟ್ರೋಲ್ ರೇಟ್ ಕಮ್ಮಿ ಆಗ್ಬೇಕು. ಎಲ್ಲದಕ್ಕೂ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದರೆ ನಾವು ಏನು ಮಾಡ್ಬೇಕು ಸರ್? ನಾವು ₹150 ₹200 ಜಾಸ್ತಿ ಆಗುತ್ತೆ ಸರ್. ಕಾರಣ ಇಷ್ಟೇ, ಇವತ್ತು ಪ್ರತಿಯೊಂದು ವಾಹನಕ್ಕೂ ಒಂದು ಟ್ರಿಪ್ಪಿಗೆ ನಾನು ಹೇಳ್ತಾ ಇರೋದು ₹900 ರಿಂದ ₹1000 ಖರ್ಚು ಬರುತ್ತೆ, ಎಕ್ಸ್ಟ್ರಾ ಆಗುತ್ತೆ. ಈ ₹1000 ಹೊಣೆಗಾರಿಕೆಯನ್ನು ಪ್ರಯಾಣಿಕರಿಂದನೇ ತೆಗೆದುಕೊಳ್ಬೇಕಾಗುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಇವತ್ತು ತಮಗೆ ಗೊತ್ತಿದೆ, ಖಾಸಗಿ ಸಾರಿಗೆ ಅನ್ನೋದು ಈ ಒಂದು ಶಕ್ತಿ ಯೋಜನೆಯಿಂದ ನಿಶ್ಶಕ್ತಿಯಾಗಿದೆ, ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಖಾಸಗಿ ಸಾರಿಗೆ ಒಂದು ರೀತಿಯಲ್ಲಿ ನಾಶವಾಗುವ ಅಂಚಿನಲ್ಲಿ ನಾವು ಉಳಿದಿದ್ದೀವಿ. ಇನ್ನು ಇವಾಗ ಪೆಟ್ರೋಲ್ ಇನ್ನೂ ಹೆಚ್ಚಾಗಿದೆ ಅಂದರೆ ಇನ್ನು ಮತ್ತಷ್ಟು ಏನಾಗ್ತಿದೆ ಅಂದರೆ ದುಬಾರಿಕೆ ಆಯಿತು. ಮತ್ತಷ್ಟು ಏನಿವೆ ಅಂದರೆ ಊಟದ ಆಹಾರಗಳ ಮೇಲೆ ಏನಾಗುತ್ತದೆ ಅಂದರೆ ಟ್ಯಾಕ್ಸ್ಗಳು ಹೆಚ್ಚಾಗಿ ಮತ್ತೆ ದುಬಾರಿ ಆಗುವಂಥ ಪರಿಸ್ಥಿತಿ ಉಂಟಾಗಿದೆ. ಈಗ ಬಸ್ಸಸ್ ಇದೆ, ನಮ್ಮ ಹತ್ರ ರೆಗ್ಯುಲರ್ ಕಸ್ಟಮರ್ಸು ಹಿಂದೆಯಿಂದ ಹಾಕ್ಕೊತಾ ಇದ್ದಾರೆ. ಅವ್ರು ಎಷ್ಟೋ ವರ್ಷಗಳಿಂದ ಹಾಕ್ಕೊತಾ ಇದ್ದಾರೆ. ಈಗ ಅವ್ರಿಗೆ ಬಂದಾಗ ನಾವು 200 ಲೀಟ್ರ್ ಕೊಡ್ತೀವಿ, 300 ಲೀಟ್ರ್ ಕೊಡ್ತೀವಿ ಅಂದಾಗ
ಈ ಸ್ಕೇರ್ಸಿಟಿ ಎಲ್ಲ ಹೋಗಾದ್ಮೇಲೆ ಅವ್ನು ನಮ್ಮ ಕಡೆ ನೋಡೋದೇ ಇಲ್ಲ. ಸೊ ನಾವೇನು ಮನವಿ ಮಾಡ್ತೀವಿ ಅಂದರೆ ರೆಗ್ಯುಲರ್ ಯೂಸೇಜ್ ಏನಿದೆಯೋ ಅದನ್ನ ಅಲೌ ಮಾಡಿ. ರಿಸ್ಟ್ರಿಕ್ಷನ್ ನೀವು ಆಚೆ ಕಡೆ ಇಂಡಸ್ಟ್ರೀಸ್ಗೆ ಸಪ್ಲೈ ಮಾಡೋದು ಎಲ್ಲ ನಿಲ್ಲಿಸಿ. ತೈಲ ಬೆಲೆ ಏರಿಕೆ ಅನ್ನೋದು ಕೇವಲ ಒಂದು ಉದ್ಯಮಕ್ಕೆ ಮಾತ್ರ ಸೀಮಿತ ಆಗುತ್ತೆ ಅಂತ ಅಂದುಕೊಳ್ಳದೆ ನಾವು ಈಗಾಗಲೇ ಪ್ರತಿಯೊಂದು ಮನೆಯ ಅಡುಗೆ ಮನೆಯ ಖರ್ಚಿನ ಪ್ರಯಾಣದ ಖತೆಗೂ ಕೂಡ ಇದು ಲಿಂಕ್ ಆಗುತ್ತೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತೆ, ಪರ್ಯಾಯ ಕ್ರಮಗಳು ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು. ಇದುವೇ